ಹಾಯ್ ಗಾಯ್ಸ್, ನಾನಿವತ್ತು ಚಪಾತಿ ಮಾಡೋದನ್ನ ಹೇಗೆ ಅಂತ ಹೇಳ್ಕೊಡ್ತೀನಿ. ಬನ್ನಿ ನೋಡಿ, ನಾನಿವತ್ತು ಚಪಾತಿ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡಿ, ಹೇಗೆ ಬೇಯಿಸ್ತಾ ಇದ್ದೀನಿ ಅಂತ ಚಪಾತಿನ. ನಾನಿವತ್ತು ತಿಂಡಿಗೆ ಚಪಾತಿ ಮಾಡಿದ್ದೆ. ಚಪಾತಿ ಜೊತೆಗೆ ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ ಗಾಯ್ಸ್. ನೋಡಿ ಗಾಯ್ಸ್, ಇವತ್ತು ನಮ್ಮ ಮನೇಲಿ ಶಾವಿಗೆ ಒತ್ತಾ ಇದ್ದೀವಿ. ಇವಾಗ ನಾನು ನಮ್ಮಮ್ಮ ಸೇರಿಕೊಂಡು ಶಾವಿಗೆ ಒತ್ತಬೇಕು. ಸೊ ನಾವು ಹೆಂಗೆ ಶಾವಿಗೆ ಒತ್ತೀವಿ ನೋಡಿ ಬನ್ನಿ. ಸೊ ಗಾಯ್ಸ್ ನೋಡಿ, ನಾನು ನಮ್ಮಮ್ಮ ಶಾವಿಗೆ ಒತ್ತಾ ಇದ್ದೀವಿ. ಹೇಗೆ ಒತ್ತೋದು ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ ಬನ್ನಿ. ನಮ್ಮಮ್ಮ ಇವಾಗ ಶಾವಿಗೆ ಹೋಳಲ್ಲಿ ಹಿಟ್ಟು ಅಂದರೆ ಅಕ್ಕಿ ಹಸಿಟ್ಟು ಅದನ್ನು ಮುದ್ದೆ ಮಾಡಿದೆ. ಅದನ್ನ ಇವಾಗ ಆ ಹೋಳೊಳಗೆ ಹಾಕುತ್ತೆ. ನಾನು ಇವಾಗ ಅದನ್ನು ಶಾವಿಗೆ ಹೋಳಲ್ಲಿ ಒತ್ತುತ್ತೀನಿ. ನೋಡಿ ಶಾವಿಗೆ ಹೇಗೆ ಬರುತ್ತೆ ಅಂತ. ನಾನಿವಾಗ ಒತ್ತುತ್ತಾ ಇದ್ದೀನಿ ಗಾಯ್ಸ್, ನೋಡಿ ಹೇಗೆ ಒತ್ತುತ್ತಾ ಇದ್ದೀನಿ ಅಂತ. ನಮ್ಮಮ್ಮ ಇಟ್ಕೊತಾ ಇದ್ದಾರೆ ಶಾವಿಗೆನ. ನೋಡಿ ಹೇಗಿದೆ ಅಂತ, ಸೂಪರಾಗಿದೆ. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಗಾಯ್ಸ್. ಇದಕ್ಕೆ ಕಾಯಿ ಹಾಲಲ್ಲೂ ತಿನ್ಬೋದು ಮತ್ತು ಅವರೆಕಾಳು ಸಂಬಳದಲ್ಲೂ ತಿನ್ಬೋದು ಗಾಯ್ಸ್. ಸಖತ್ತಾಗಿರುತ್ತೆ ಮಾತ್ರ. ಯಾರ್ಯಾರು ಶಾವಿಗೆ ತಿಂದಿಲ್ಲ ಈಗಲೇ ನಿಮ್ಮ ಅಮ್ಮ ಅವ್ರ ಕೈಲಿ ಮಾಡಿಸ್ಕೊಂಡು ತಿನ್ನಿ ಗಾಯ್ಸ್. ಫಸ್ಟು ಸೂಪರಾಗಿರುತ್ತೆ ಮಾತ್ರ ಶಾವಿಗೆ. ನೋಡಿ ಹೇಗೆ ಒತ್ತುತ್ತಾ ಇದ್ದೀನಿ ಅಂತ, ಎಷ್ಟೆಲ್ಲ ಮಾಡಿದ್ದೀವಿ ನೋಡಿ ಅಂತ. ನಾನು ನಮ್ಮಮ್ಮ ಇಬ್ಬರೇ ಸೇರಿಕೊಂಡು ಶಾವಿಗೆ ಒತ್ತಾ ಇರೋದು. ನೋಡಿ ಗಾಯ್ಸ್, ನಾನು ನಮ್ಮಮ್ಮ ಸೇರಿಕೊಂಡು ಇವತ್ತು ಶಾವಿಗೆ ಒತ್ತಿದ್ದೀವಿ. ಹಾಯ್ ಗಾಯ್ಸ್, ನಾನಿವತ್ತು ಸಂಬಳ ಮಾಡ್ತಾ ಇದ್ದೀನಿ. ಸೊ ಸಂಬಳ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ಗಾಯ್ಸ್. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಸಂಬಳ ಮಾಡೋ ರೆಸಿಪಿನ. ಕಮ್ ಲೆಟ್ಸ್ ಗೋ. ಸೊ ನಾನಿವಾಗ ಒಲೆ ಮೇಲೆ ತಪ್ಪಲೆ ಇಟ್ಟೆ. ತಪ್ಪಲಿಗೆ ಎಣ್ಣೆ ಹಾಕಿ ಅದು ಸ್ವಲ್ಪ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ರುಬ್ಕೊಂಡಿರ್ತೀವಲ್ಲ ಅದನ್ನು ಒಗ್ಗರಣೆಗೆ ಹಾಕಬೇಕು. ಅದನ್ನು ಚೆನ್ನಾಗಿ ಕದ್ರಬಿಟ್ಟು ಆಮೇಲೆ ಹಸಿ ಅವರೆಕಾಳು ಚಿಲ್ಸ್ಕೊಂಡಿರ್ತೀವಲ್ಲ ಅದನ್ನು ಒಗ್ಗರಣೆಗೆ ಹಾಕಬೇಕು. ಚೆನ್ನಾಗಿ ರೋಸ್ಟ್ ಮಾಡಬೇಕು ಒಗ್ಗರಣೆಲಿ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಯೋ ಥರ ರೋಸ್ಟ್ ಮಾಡಬೇಕು. ಆಮೇಲೆ ಸ್ವಲ್ಪ ಅದು ಒಗ್ಗರಣೆ ಚೆನ್ನಾಗಿ ಬೆಂದಿದ್ದಕ್ಕೆ ಅದಕ್ಕೆ ಬೀದಿಳು ಅಂದರೆ ಖಾರ ಆಡಿಸ್ಕೊಂಡಿರ್ತೀವಲ್ಲ, ಕಾಯಿ ಮತ್ತು ಒಂದು ಟೊಮೆಟೊ ಮತ್ತು ಬೀದಿಳೆ ಹಾಕ್ಕೊಂಡು ಚೆನ್ನಾಗಿ ಆಡಿಸ್ಕೊಂಡಿರ್ತೀವಲ್ಲ ಅದನ್ನು ಆ ಕಾಯಿ ರಸನ ಖಾರ ಆಡಿಸ್ಕೊಂಡಿರ್ತೀವಲ್ಲ ಅದನ್ನು ಅದರೊಳಗೆ ಹಾಕ್ಕೋಬೇಕು. ಅದನ್ನು ಹಾಕಿದ್ಮೇಲೆ ಅದನ್ನು ಚೆನ್ನಾಗಿ ಕದರಬೇಕು, ಚೆನ್ನಾಗಿ ಬೇಯಿಸ್ಬೇಕು. ಅದು ಚೆನ್ನಾಗಿ ಕುದಿ ಬಂದಮೇಲೆ ಆಮೇಲೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸಿ ಅದನ್ನು ಚೆನ್ನಾಗಿ ಬೇಯಿಸಿದ್ರೆ ಸೊ ಸಂಬಳ ರೆಡಿ. ಈ ಕಾಯಿ ಹಾಲಿಗೆ ಶಾವಿಗೆ ಹಾಕ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಮತ್ತು ಸಂಬ್ರಾಗೂ ಹಾಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಸೊ ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ. ಟಾಟಾ ಬಾಯ್ ಬಾಯ್.